ನಟ ಉಪೇಂದ್ರ ಆಯಿತು, ಈಗ ಮಾಜಿ ಸಿಎಂಗೆ ಹ್ಯಾಕರ್ಗಳ ಕಾಟ ಎದುರಾಗಿದೆ. ಮಾಜಿ ಸಿಎಂ ಸದಾನಂದ ಗೌಡರಿಗೆ ಸೇರಿದಂತ 3 ಬ್ಯಾಂಕ್ ಖಾತೆಗಳು ಹ್ಯಾಕ್ ಆಗಿದೆ. ನಟ ಉಪೇಂದ್ರ ಆಯಿತು, ಈಗ ಸದಾನಂದ ಗೌಡರ ಸರದಿ. 3 ಬ್ಯಾಂಕ್ ಖಾತೆಗಳು ಹ್ಯಾಕ್ ಆಗಿದೆ. 3 ಅಕೌಂಟ್ನಿಂದ 1 ಲಕ್ಷ ರೂಪಾಯಿ ಕಟ್ ಆಗಿದೆಯಂತೆ. UPI ಮೂಲಕ ಲಕ್ಷ ಹಣ ಎಗರಿಸಿದ್ದಾರೆ ಹ್ಯಾಕರ್ಸ್. HDFC, ಆಕ್ಸಿಸ್, SBIನಿಂದ ಹಣವನ್ನು ಕದ್ದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮಾಜಿ ಸಿಎಂ ಸದಾನಂದ ಗೌಡರು ದೂರನ್ನು ಕೂಡ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಹ್ಯಾಕರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಡಿಜಿಟಲ್ ಯುಗ. ನೋಡಿ, ಇತ್ತೀಚೆಗೆ ಈ ಹ್ಯಾಕರ್ಗಳ ಕಾಟ ಒಂಚೂರು ಕಡಿಮೆಯಾಗಿತ್ತು ಸೈಬರ್ ಕ್ರೈಮ್ ಮತ್ತು ಸೈಬರ್ ಪೊಲೀಸ್ ಸ್ಟೇಷನ್ಗಳಿಂದಾಗಿ. ಬಟ್ ಈಗ ಮತ್ತೆ ಶುರುವಾಗ್ತಾ ಇದೆ ಅಂತ. ಇತ್ತೀಚೆಗೆ ನಟ ಉಪೇಂದ್ರ ದಂಪತಿ ಮೊಬೈಲ್ಗಳನ್ನು ಹ್ಯಾಕ್ ಮಾಡಿದ್ರು. ಈಗ ಸದಾನಂದ ಗೌಡರಿಗೆ ಸೇರಿದಂಥ 3 ಬ್ಯಾಂಕ್ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿದ್ದಾರಂತೆ. ಒಂದೊಂದು ಅಕೌಂಟಿಂದ 1 ಲಕ್ಷ ರೂಪಾಯಿಯನ್ನು ಈಗ ಕದ್ದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 1 ಲಕ್ಷ 3 ಬ್ಯಾಂಕಿಂದ ಹೋಗಿದೆ. HDFC, SBI ಮತ್ತು ನಮ್ಮ ಆಕ್ಸಿಸ್ ಬ್ಯಾಂಕ್ 3 ಖಾತೆಗಳಿದ್ದಾವೆ ನನ್ನಲ್ಲಿ. ಅದನ್ನು 3ರಿಂದಲೂ ಕೂಡ ನಿನ್ನೆ ದಿನದಲ್ಲಿ UPI ಮುಖಾಂತರ ಹ್ಯಾಕ್ ಆಗಿದೆ. ನಾನು ಬ್ಯಾಂಕಿನ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈಗ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಮಾಡ್ತಾ ಇದೆ. ನಾನು ಈ ರಾಜ್ಯದಲ್ಲಿ ಆಡಳಿತ ಮಾಡುವವರಲ್ಲಿ ಒಂದು ಹೇಳುವಂಥದ್ದು, ಇವತ್ತು ಸಾಮಾನ್ಯ ಜನರು ಕೂಡ ದಿನನಿತ್ಯ ಈ ರೀತಿಯ ಸೈಬರ್ ಕ್ರೈಮ್ಗಳಾಗುವಂಥದ್ದನ್ನು ಹತೋಟಿ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಮನ ಕೊಡುವಂಥ ಒಂದು ಪ್ರಯತ್ನ ಕೂಡ ಸರ್ಕಾರಗಳಿಂದ ನಡೀತಾ ಇದೆ. 1 ಲಕ್ಷ 3 ಬ್ಯಾಂಕಿಂದ ಹೋಗಿದೆ.